ಡಿ ಸ್ಲೈಡ್ ಕಾರ್ಬೇಟ್ರ್ ಇದು ರೌಂಡ್ ಟಾಪ್ ಡಿ ಸ್ಲೈಡ್. ಓಕೆ ಓಕೆ. ಸೊ ಎರಡೇ ನೆಟ್ ಬರೋದು ಇದು ಅಲಂಕಿದು, 2 ಅಲಂಕಿ ಬೋಲ್ಟ್. ಓಕೆ ಓಕೆ. ರೇರ್ ಬೈಕ್ಸ್ ಈಗ 5 ಸ್ಪೀಡ್ ಝೆಡ್ ಸಿಗೋದು ಆ್ಯಂಡ್ ಹೆವಿ ರೇಟ್ ಇದೆ ಮಾತ್ರ ಈಗಿನ ಬಜಾರಲ್ಲಿ ಮಾತ್ರ. ನಮಸ್ಕಾರ ಗುರು, ಇನ್ನೊಂದು ಹೊಸ ವಿಡಿಯೋಗೆ ವೆಲ್ಕಮ್. ಇವತ್ತು ಮಾತ್ರ ಕ್ರೇಜಿ ಗಾಡಿ ನಾನು ಓಡಿಸ್ತಾ ಇರೋದು RX-Z ಒರಿಜಿನಲ್ 5 ಸ್ಪೀಡ್ ಇದು. ಸೊ ನಾನು ಅವಾಗಲೇ ಹೇಳಿದೆ ಒರಿಜಿನಲ್ 5 ಸ್ಪೀಡ್ ಝೆಡ್ ತೋರಿಸ್ತೀನಿ ಅಂತ. ಇದು ಒರಿಜಿನಲ್ 5 ಸ್ಪೀಡ್ ಝೆಡ್ಡು, ಬಟ್ ಸ್ಟಾಕ್ ಕಂಡೀಷನ್ ಇಲ್ಲ. ಇಂಜಿನಲ್ಲೂ ಅಪ್ಗ್ರೇಡ್ ಆಗಿದೆ. ಸೊ ಕಾರ್ಬೇಟ್ರ್ ಹಾಕಿದ್ದಾರೆ, CPU ಕಾರ್ಬೇಟ್ರ್ ಹಾಕಿದ್ದಾರೆ, ವಿತ್ ಕ್ಯಾಲ್ಕುಲೇಟೆಡ್ ಇನ್ಬಿಲ್ಡ್ ಕೂಡ ಮಾಡಿಸಿ ಹಾಕಿದ್ದಾರೆ. ಸೊ RX-Z 4 ಸ್ಪೀಡ್ಗೂ 5 ಸ್ಪೀಡ್ಗೂ ಮೇಯ್ನ್ ಏನೇನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಇಂಜಿನ್ ಪಾರ್ಟ್ ಬಿಟ್ಬಿಡಿ. ಆ್ಯಂಡ್ ಎಸ್ಪೆಷಲಿ ಝೆಡ್ಡಲ್ಲಿ ಮಾತ್ರ ಇಂಡಿಯನ್ ಸೀರೀಸಲ್ಲಿ ಲಾಂಚ್ ಆಗಿರೋ RX-Z 5 ಸ್ಪೀಡಲ್ಲಿ ಮಾತ್ರ ಕಂಪ್ನಿಯಿಂದನೇ ಡಿಸ್ಕ್ ಬರ್ತಾಯಿತ್ತು, ಸನ್ಸ್ಟಾರ್ ಬ್ರ್ಯಾಂಡಲ್ಲಿ. ಸೊ 2 ಪಿಸ್ಟನ್ ಕ್ಯಾಲಿಪರು ಆ್ಯಂಡ್ ಫ್ರಂಟಲ್ಲಿ ನೋಡಿದ್ರೆ 250/18 ರ್ಯಾಲ್ಕೋ ಟೈರ್ ಹಾಕ್ಸಿದ್ದಾರೆ, ಬ್ಯಾಕಲ್ಲಿ 275/18 ಮೋಟೋ ಟೈರ್ ಹಾಕ್ಸಿದ್ದಾರೆ. ಇದು ಆದರ್ಶಣ್ಣವ್ರ ಹತ್ರ ಕಸ್ಟಮರು ಇಂಜಿನ್ ಅಪ್ಗ್ರೇಡ್ಗೆ ಅಂತ ಬಂದಿದ್ದು. ಸೊ ಇಲ್ಲಿ ನೋಡಿದ್ರೆ ಕ್ವಿಕ್ ಥ್ರಾಟಲ್ ಹಾಕ್ಸಿದ್ದಾರೆ, ಈ ಪೇಂಟಿಂಗ್ ಮ್ಯಾಚ್ ಆಗೋ ಥರನೇ ಇದು ಇದೆ. ಆ್ಯಂಡ್ ನೋಡಿದ್ರೆ ಇದರ ಝೆಡ್ಡಲ್ಲೇ ಸ್ಟಾರ್ಟ್ ಆಗಿದ್ದು RPM ಮೀಟ್ರೆಲ್ಲ ಬರೋಕ್ಕೆ. ಸೊ ಸೆಂಟ್ರ್ ಸ್ಲ್ಯಾಕು ಝೆಡ್ಡಲ್ಲೇ ಬರ್ತಿತ್ತು. ಸೊ ಅವಾಗಲೇ ನೋಡಿದ್ದೀರಾ ಇಂಜಿನ್ ಗಾಡಿ ಹೆಂಗೆ ಓಡ್ತಾಯಿತ್ತು ಅಂತ. ಹೆವಿ ಪಟ್ರ ಹೊಡಿತಾ ಇದೆ ಗುರು, ಹೆವಿ ಫಿಟ್ರಿಂಗ್ ಥರ ಹೊಡಿತಾ ಇದೆ. ಸೊ ಕ್ವಿಕ್ ಥ್ರಾಟ್ ಹಾಕಿರೋದಕ್ಕೆ ಮತ್ತು ಇಂಜಿನ್ ಕೂಡ ಅಪ್ಗ್ರೇಡ್ ಆಗಿದೆ. ಸೊ ಅದಕ್ಕೆ ಹೆವಿ ಪಟ್ರ ಸೌಂಡು ಗುರು. ಕ್ವಿಕ್ ಥ್ರಾಟ್ಲ್ ಹಾಕಿರೋದಕ್ಕೆ ಸ್ವಲ್ಪ ರೈಸ್ ಮಾಡಿದ್ರು ಸ್ವಲ್ಪ ಜಾಸ್ತಿ ಶಾರ್ಪ್ನೆಸ್ ಥರ ಬರುತ್ತೆ. ಆ್ಯಂಡ್ ಇನ್ಬಿಲ್ಡ್ ಕೂಡ ಫುಲ್ ಶಾರ್ಪಲ್ಲಿ ಮಾಡಿದ್ದಾರೆ ಇನ್ಬಿಲ್ಡು. ಸ್ಟಾಕ್ ಇಂಜಿನ್ ಸ್ಪೆಸಿಫಿಕೇಷನ್ ಎಲ್ಲ ನಿಮಗೆ ಗೂಗಲ್ ಮಾಡಿದ್ರೆ ಸಿಕ್ಬಿಡುತ್ತೆ. ಆ್ಯಂಡ್ ಇದ್ರದ್ದು ಎಕ್ಸಾಕ್ಟ್ ಏನು ಸ್ಪೆಸಿಫಿಕೇಷನ್ ಆಗಿದೆ ಕೂಡ ನನಗೂ ಗೊತ್ತಿಲ್ಲ. ಆ್ಯಂಡ್ 6 ಸ್ಪೀಡ್ ರೀಡ್ ವಾಲ್ವ್ ಪೋರ್ಟಿಂಗ್ ಮಾಡಿರೋದು, ರೀಡ್ ವಾಲ್ವ್ 6 ಸ್ಪೀಡ್ ಪೋರ್ಟಿಂಗ್ ಮಾಡಿದ್ದಾರೆ. ಆ್ಯಂಡ್ ನೋಡಬೇಕು. ಆ್ಯಂಡ್ E1 ಸೀರೀಸು ಒರಿಜಿನಲ್ 5 ಸ್ಪೀಡ್ ಬೋರ್ ಇರೋದು ಇದರಲ್ಲಿ. CPU ಕಾರ್ಬೇಟ್ರ್ ಇದೆ. ಸೊ ಈ ಕಾರ್ಬೇಟ್ರಿಗೆ ಹಾಕಿದ್ರೆ ಏರ್ ಫಿಲ್ಟ್ರಿಗೆಲ್ಲ ಕನೆಕ್ಟ್ ಮಾಡೋಕ್ಕಾಗಲ್ಲ, ಇಲ್ಲೂ ಏರ್ ಹೋಸ್ ಬರುತ್ತೆ, ಕನೆಕ್ಟ್ ಮಾಡೋಕ್ಕಾಗಲ್ಲ. ಸೊ ಇದಂಗೆ ಏರ್ ಫ್ಲೋ ಹಿಂಗೆ ಓಪನ್ ಬಿಟ್ಬಿಟ್ಟಿರ್ತಾರೆ. ಸೊ ನೀವು ಥ್ರಾಟಲ್ ರೈಸ್ ಮಾಡಿದಾಗ ಒಂಥರ ಏರ್ ತೊಗೊಳೋ ಸೌಂಡ್ ಬರುತ್ತೆ ಇದರಲ್ಲಿ. CPU ಡಿ ಸ್ಲೈಡ್ ಕಾರ್ಬೇಟ್ರ್ ಇದು ರೌಂಡ್ ಟಾಪ್ ಡಿ ಸ್ಲೈಡ್. ಓಕೆ ಓಕೆ. ಸೊ ಎರಡೇ ನೆಟ್ ಬರೋದು ಇದು ಅಲಂಕಿದು, 2 ಅಲಂಕಿ ಬೋಲ್ಟ್. ಓಕೆ ಓಕೆ. ಸೊ ಈ ಗಾರ್ಡನ್ನ ಕಟ್ ಮಾಡಿಸಿ ಇನ್ಬಿಲ್ಡ್ಗೆ ಕೂರೋ ಥರನೇ ಮಾಡಿರೋದು. ಯಾಕೆಂದರೆ ಇದು ಮಾಡಿಸಿರೋ ಇನ್ಬಿಲ್ಡ್ಗೆ ನೀಟಾಗಿ ಕುತ್ಕೊಳಲ್ಲ, ಪರ್ಫೆಕ್ಟಾಗಿ ಕುತ್ಕೊಳಲ್ಲ. ಸೊ ಅದಕ್ಕೆ ಕಟ್ ಮಾಡಿಸಿ ಓನರ್ ಇದು ಇರಲೇಬೇಕು ಅಂತ ಹೇಳಿದ್ದಕ್ಕೆ ಮಾಡಿರೋದು. ಕಂಪ್ಲೀಟ್ ಗಾಡಿ ಒರಿಜಿನಾಲಿಟಿಲೇ ಇದೆ. ಸೊ ಇವಾಗ ಇಂಜಿನ್ ಅಪ್ಗ್ರೇಡ್ ಆಗಿರೋದು, ಮುಂಚೆ ಕಂಪ್ಲೀಟ್ ಸ್ಟಾಕಲ್ಲಿ ಇತ್ತು ಗಾಡಿ. ರೇರ್ ಬೈಕ್ಸ್ ಈಗ 5 ಸ್ಪೀಡ್ ಝೆಡ್ ಸಿಗೋದು ಆ್ಯಂಡ್ ಹೆವಿ ರೇಟ್ ಇದೆ ಮಾತ್ರ ಈಗಿನ ಬಜಾರಲ್ಲಿ ಮಾತ್ರ. ಗಾಡಿ ಈ ರೆಡ್ಡೆಲ್ಲ ಬಂದಿದ್ದು, ರೆಡ್ ಕಲರೇ ಬಂದಿದ್ದು, ಬಟ್ ಇದೊಂದು ಸ್ವಲ್ಪ ಅವರು ಶೇಡ್ ಏನೋ ಬೇರೆ ಥರ ಮಾಡಿಸಿದ್ದಾರೆ ಪೇಂಟಿಂಗು. ಸ್ವಲ್ಪ ಡಾರ್ಕ್ ಕಲರ್ ಎಲ್ಲೇನೋ ಬರ್ತಿತ್ತು, ಒರಿಜಿನಲ್ ಕಂಪ್ನಿಯಿಂದ ಬರ್ತಾಯಿತ್ತು. ಆ್ಯಂಡ್ ಇದು ಕೂಡ ಬಫಿಂಗ್ ಮಾಡಿಸಿದ್ದಾರೆ, ಇವೆರಡನ್ನೂ ಬಫಿಂಗ್ ಮಾಡಿಸಿದ್ದಾರೆ. ಸೊ ಅಷ್ಟೇ, ಇದನ್ನು ಇಲ್ಲಿಗೆ ಮುಗಿಸ್ತೀನಿ. ಗಾಡಿ ಹೆಂಗಿತ್ತು ಸೊ ನೋಡಿದ್ದೀರ, ಓಡಿಸಿರೋದು ಅಷ್ಟೊಂದು ಮಾತಾಡೋಕ್ಕಾಗಿಲ್ಲ, ಯಾಕೆಂದರೆ ಹೆವಿ ಸೌಂಡ್ ಬರ್ತಾಯಿದೆ ಇನ್ಬಿಲ್ಟು. ಹೆಂಗೆ ಅನಿಸ್ತು ಅಂತ ಹೇಳಿ ನೀವು.